ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಂದು ನಾವು ದಶಮಾಂಶ ಅಂದರೆ ದಾನ ಧರ್ಮ ಮಾಡುವುದರ ಬಗ್ಗೆ ನಾವು ಸ್ವಲ್ಪ ವಾಕ್ಯಗಳನ್ನು ನೋಡಲಿದ್ದೇವೆ. ತೋಬಿತನ ಗ್ರಂಥದಲ್ಲಿ 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ತೋಬಿತ ತನ್ನ ಮಗ ತೋಬಿಯಾಸನಿಗೆ ಹೇಳುವಂಥದ್ದು. ಏನು ಹೇಳ್ತಾನೆ ತೋಬಿತ ತನ್ನ ಮಗನಿಗೆ ಅಂತ ಹೇಳಿದ್ರೆ, ನಿನ್ನ ಆಸ್ತಿಯಿಂದ ದಾನ ಧರ್ಮ ಮಾಡು, ಹಾಗೆ ಮಾಡುವಾಗ ಗೊಣಗುಟ್ಟಬೇಡ, ಬಡಬಗ್ಗರಿಗೆ ವಿಮುಖನಾಗಬೇಡ, ಆಗ ದೇವರು ನಿನಗೆ ವಿಮುಖರಾಗರು. ತೋಬಿತನು ತನ್ನ ಮಗ ತೋಬಿಯಾಸನಿಗೆ ಬುದ್ಧಿವಾದವನ್ನು ಹೇಳುವುದನ್ನು ನೋಡ್ತೇವೆ. ಅದರಲ್ಲಿ ವಿಶೇಷವಾಗಿ ತೋಬಿತನು ದಾನ ಧರ್ಮದ ಬಗ್ಗೆ ಇಲ್ಲಿ ತನ್ನ ಮಗನಿಗೆ ತಿಳಿಸಿಕೊಡುವುದನ್ನು ನಾವು ನೋಡ್ತೀವಿ. ಅವನು ಹೇಳ್ತಾನೆ, ಮೊಟ್ಟ ಮೊದಲ ಬಾರಿಗೆ ನೀನು ದಾನ ಧರ್ಮ ಮಾಡುವಾಗ ನಿನ್ನ ಆಸ್ತಿಯಿಂದ, ನಿನ್ನ ಸ್ವಂತ ದುಡಿಮೆಯಿಂದ ದಾನ ಧರ್ಮ ಮಾಡು. ಆಗ ಮಾಡಬೇಕು ಅಂದರೆ, ನೀನೊಬ್ಬರಿಗೆ ಕೊಡಬೇಕು ಅಂತ ಹೇಳಿದ್ರೆ ಗೊಣಗುಟ್ಟು ಬೇಡ. ಯಾರೋ ಬಡ ಬಗ್ಗರು ನಿನ್ನ ಬಳಿಗೆ ಬಂದು ನಿನ್ನ ಬಳಿಯಲ್ಲಿ ಕೈ ಚಾಚಿದಾಗ ನೀನು ಅವರಿಗೆ ವಿಮುಖನಾಗಬೇಡ. ಇದ್ರೂ ಕೂಡ ಇಲ್ಲ ಅಂತ ಹೇಳಿ ಕಳಿಸ್ಬೇಡ. ಯಾಕೆ ಅಂತ ಹೇಳಿದ್ರೆ ದೇವರು ನಿನಗೆ ವಿಮುಖರಾಗ್ಬಿಡ್ತಾರೆ. ದೇವರು ಕೂಡ ನಾವು ಒಬ್ಬ ಬಡವನನ್ನ ಹೀನಾಯಿಸುವಾಗ ನಾವು ಬಡವನನ್ನ ಹೀನಾಯಿಸುವುದಿಲ್ಲ, ಬದಲಾಗಿ ದೇವರನ್ನ ಹೀನಾಯಿಸ್ತೇವೆ. ಅದಕ್ಕಾಗಿ ಈ ತೋಬಿತ ತನ್ನ ಮಗ ತೋಬಿಯಾಸನಿಗೆ ಈ ಒಂದು ದಾನ ಧರ್ಮದ ಬಗ್ಗೆ, ದಾನ ಧರ್ಮವನ್ನ ಮಾಡುವುದರ ಬಗ್ಗೆ ತುಂಬಾ ಚೆನ್ನಾಗಿ ಅವನಿಗೆ ಅರ್ಥವಾಗುವಂತ ರೀತಿಯಲ್ಲಿ ಆ ಕಾರ್ಯಗಳನ್ನು ಬಿಚ್ಚಿರ್ತಾನೆ. ಹಾಗಾದ್ರೆ ನಿಜವಾದ ದಾನ ಧರ್ಮ ನಾವು ಹೇಗೆ ಮಾಡಬೇಕು, ಯಾರಿಗೆ ಮಾಡಬೇಕು ಅಂತೇಳಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 25ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ನಮಗೆ ದಾನ ಧರ್ಮ ಯಾರಿಗೆ ಮಾಡಬೇಕು ಎಂಬುದಾಗಿ ತುಂಬ ಚೆನ್ನಾಗಿ ಹೇಳುವುದನ್ನು ನಾವು ನೋಡ್ತೀವಿ. 25ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹಸಿದಿದ್ದೆ, ನೀವು ನನಗೆ ಆಹಾರ ಕೊಟ್ಟಿರಿ. ನಾನು ಬಾಯಾರಿದ್ದೆ, ನನಗೆ ಕುಡಿಯಲು ಕೊಟ್ಟೆ. ನಾನು ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟೆ. ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ. ರೋಗದಿಂದಿದ್ದೆ, ನೀವು ನನ್ನನ್ನು ಸಂಧಿಸಿದ್ದೀರಿ ಎಂದು ಹೇಳುವರು. ನಿಜವಾದ ದಾನ ಧರ್ಮ ಇಂಥವರಿಗೆ ನಾವು ಮಾಡಬೇಕು ಎಂಬುದಾಗಿ ಪ್ರಭು ಕ್ರಿಸ್ತರು ತುಂಬ ಚೆನ್ನಾಗಿ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ. ಒಬ್ಬ ವ್ಯಕ್ತಿ ಹಸಿವೆಯಿಂದ ನರಳುತ್ತಿರುವಂತ ವ್ಯಕ್ತಿಯನ್ನ ನೋಡಿ ನೀನು ಆತನ ಹಸಿವನ್ನು ನೀಗಿಸದೆ ಅವನಿಗೆ ಒಂದು 50 ರೂಪಾಯಿ ಕೊಟ್ಟು ಒಂದು ಊಟವನ್ನ ಕೊಡದಂತ ನಾನು ನನ್ನ ಆದಾಯವನ್ನ ತೆಗೆದುಕೊಂಡು ಹೋಗಿ ದೇವಾಲಯ ಕಾಣಿಕೆ ಪೆಟ್ಟಿಗೆಯಲ್ಲಿ ಕೋಟಿ ಹಾಕಿದ್ರು ಕೂಡ ದೇವರು ಮೆಚ್ಚಿಕೊಳ್ಳಲ್ಲ. ನಿಜವಾದ ಕೊರತೆ ಉಳ್ಳಂತ ವ್ಯಕ್ತಿಯನ್ನ ನೋಡಿ ನೀನು ಯಾವಾಗ ಪ್ರಾಮಾಣಿಕತೆಯಿಂದ ತಿರಸ್ಕಾರ ಮಾಡದೆ, ತೋಬಿತನು ತನ್ನ ಮಗ ತೋಬಿಯಾಸನಿಗೆ ಹೇಳಿದ ಹಾಗೆ ಬಡವನನ್ನ ನೋಡಿ ಮುಖ ತಿರುಗಿಸಬೇಡ. ಅವನು ನಿನ್ನ ಬಳಿಗೆ ಬಂದು ಕೈ ಚಾಚಿದಾಗ ನೀನು ಅವನಿಗೆ ವಿಮುಖನಾಗಬೇಡ, ದೇವರು ನಿನಗೆ ವಿಮುಖನಾಗಿ ಬಿಡ್ತಾರೆ ಎಂಬುದಾಗಿ. ಇವತ್ತು ನೋಡ್ರಿ, ನಿಜವಾದ ಕೊರತೆಯಲ್ಲಿ ಇರುವಂತವರನ್ನ ನಾವು ನೋಡಲ್ಲ, ಸಂಧಿಸಲ್ಲ. ಬದಲಾಗಿ ನಾವು ಏನ್ ಮಾಡ್ತೀವಿ, ನಾವು ಹೆಸರಿಗೋ ಘನತೆಗೋ ಗೌರವವನ್ನ ಅವರಿಂದ ಪಡ್ಕೊಳ್ಳೋಕ್ಕೋ ಒಂದು ಸನ್ಮಾನಕ್ಕೋ ಬೇರೆ ಯಾವುದಕ್ಕೋ ವ್ಯರ್ಥವಾಗಿ ಹೋಗುವಂಥದ್ದಕ್ಕೆ ನಾವು ತುಂಬ ಕೈ ಎತ್ತಿ ಕೊಡ್ತೀವಿ. ಆದರೆ ಒಬ್ಬ ಕೊರತೆಯಲ್ಲಿರುವ, ಒಬ್ಬ ನೋವಿನಲ್ಲಿರುವ, ಒಬ್ಬ ರೋಗದಲ್ಲಿರುವ, ಒಬ್ಬ ಬಟ್ಟೆ ಬರೆ ಇಲ್ಲದ ವ್ಯಕ್ತಿಯನ್ನ ಕಂಡಾಗ ನಮ್ಮ ಮನಸ್ಸುಗಳು ಅಷ್ಟಾಗಿ ಕರಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವನೊಬ್ಬ ಬಡವ, ನಿರ್ಗತಿಕ. ಅವನಿಗೆ ಕೊಟ್ರೆ 4 ಜನಕ್ಕೆ ಗೊತ್ತಾಗಲ್ಲ. ಆದ್ರೆ ಒಂದು ದೊಡ್ಡ ದೇವಾಲಯಕ್ಕೋ, ಒಂದು ಧ್ಯಾನ ಕೇಂದ್ರಕ್ಕೋ, ಒಂದು ಪ್ರಾರ್ಥನಾ ಮಂದಿರಕ್ಕೋ ನಾವು ಕೊಟ್ಟು ಒಂದು
ಪೆಂಡಲ್ ಹಾಕ್ಸಿ ಮೈಕ್ ಇಟ್ಟು ಅನೌನ್ಸ್ ಮಾಡಿಸಿ ಕೊಡೋದಾದ್ರೆ ನಾವು ಈಗ ಮುಗಿದಂತ ಎಲೆಕ್ಷನ್ಗಳಲ್ಲಿ ನೋಡಿದ್ವಿ, ಸುಮಾರು ಜನ ತಗೊಂಡಿರ್ಬೋದು. ಆ ರೀತಿಯಾಗಿ ವ್ಯರ್ಥ. ಎಷ್ಟೋ ಜನ ನೋಡ್ರಿ ಊಟವನ್ನ ಎಷ್ಟು ವೇಸ್ಟ್ ಮಾಡ್ತೀವಿ. ಮದುವೆ ಫಂಕ್ಷನ್ಗಳಲ್ಲಿ, ಬರ್ತ್ಡೇ ಪಾರ್ಟಿಗಳಲ್ಲಿ ಸುಮ್ಮನೆ ವ್ಯರ್ಥವಾಗಿ ನಾವು ಖರ್ಚು ಮಾಡ್ತೀವಿ. ಅದೇ ದುಡ್ಡನ್ನ ಅದರಲ್ಲಿ ಒಂದು ಭಾಗ ಅಥವಾ ಅದರಲ್ಲಿ ಒಂದು ಅರ್ಧ ಭಾಗ ನಿನ್ನ ಆ ಒಂದು ಸಂತೋಷದ ಪಾರ್ಟಿಗೆ ಒಂದು ಅರ್ಧ ಸ್ವಲ್ಪ ಇಟ್ಕೊಂಡಿನ ಸ್ವಲ್ಪ ಆ ದುಡ್ಡನ್ನ ತಗೊಂಡೋಗಿ ಬಡಬಗ್ಗರಿಗೆ ನೀನು ದಾನ ಮಾಡುವಾಗ ಅವರು ನಿನ್ನನ್ನು ಆಶೀರ್ವದಿಸ್ತಾರೆ. ನೀನು ಹಸಿವೆಯಿರುವಂಥ ವ್ಯಕ್ತಿಗೆ ನೋಡ್ರಿ, ಹಸಿವಿರುವಂಥ ವ್ಯಕ್ತಿಗೆ ಸ್ವಲ್ಪ ಊಟ ಕೊಡ್ರಿ, ಅವ್ರು ಹೇಳ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸ್ಲಿ, ನಿಮಗೆ ಒಳ್ಳೇದಾಗ್ಲಿ, ದೇವರು ನಿಮ್ಮನ್ನು ಅನುಗ್ರಹಿಸ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅದ್ರ ಹೊಟ್ಟೆ ತುಂಬಿರುವಂತ ವ್ಯಕ್ತಿಗೆ ನೀವು ಊಟ ಕೊಡ್ರಿ ಅಲ್ವಾ? ಪ್ರಿಸಲ. ಅದರಿಂದ ದಾನ ಧರ್ಮ ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ತುಂಬ ಶ್ರೇಷ್ಠವಾದದ್ದು. ದಾನ ಧರ್ಮ ಅನ್ನುವಂಥದ್ದು ದೇವರ ದೃಷ್ಟಿಯಲ್ಲಿ ತುಂಬ ಶ್ರೇಷ್ಠವಾದದ್ದು. ಆ ದಾನ ಧರ್ಮ ನಮಗೆ ಏನೆಲ್ಲ ಕೊಡುತ್ತೆ ಅಂತೇಳಿ ಆ ಒಂದು ತೋಬಿತನ ಗ್ರಂಥದಲ್ಲಿ ತೋಬಿಯಸ ತನ್ನ ಮಗನಿಗೆ ತುಂಬ ಚೆನ್ನಾಗಿ ಹೇಳ್ತಾನೆ. ಏನಂತೇಳಿ ವಾಕ್ಯಗಳನ್ನು ಮುಂದುವರಿಸುವಾಗ, ನಿನ್ನ ಬಂಡವಾಳಕ್ಕೆ ಅನುಸಾರವಾಗಿ ದಾನ ಮಾಡು, ಹೆಚ್ಚಾಗಿದ್ದರೆ ಹೆಚ್ಚಾಗಿ ಕೊಡು, ಕಡಿಮೆ ಆಗಿದ್ದರೆ ಕಡಿಮೆ ಕೊಡಲು ಹಿಂಜರಿಯಬೇಡ. ಹೆಚ್ಚಿದ್ರೆ ಹೆಚ್ಚಾಗಿ ಧಾರಾಳವಾಗಿ ಕೊಡು, ಕಮ್ಮಿ ಇದ್ರೆ ಅಯ್ಯೋ ಇಷ್ಟಿದೆ ಹೆಂಗಪ್ಪ ಕೊಡೋದು ಅಂತೇಳಿ ಯೋಚನೆ ಮಾಡಕ್ ಹೋಗ್ಬೇಡ, ಅದನ್ನು ಹಿಡಿದಿಟ್ಕೋಬೇಡ. ನಿನ್ನಲ್ಲಿ ಏನಿದೆಯೋ ಅದು ನೀನು ಕಷ್ಟಪಟ್ಟಂತ ದುಡ್ಡು, ನಿನ್ನ ದುಡಿಮೆಯ ಫಲವನ್ನ ಅದು 10 ರೂಪಾಯಿ ಆಗಿರಲಿ, 5 ರೂಪಾಯಿ ಆಗಿರಲಿ, 1 ರೂಪಾಯಿ ಆಗಿರಲಿ, ಅದನ್ನು ಕೊಡಲಿಕ್ಕೆ ನೀನು ಹಿಂಜರಿಬೇಡ. ಇದು ಹೇಗೆ ಕೊಡೋದು, ಇದನ್ನು ಕೊಟ್ಟರೆ ಅವ್ರು ಏನು ಅನ್ಕೋತಾರೆ ಅನ್ನೋದು ಆಲೋಚನೆ ನಿನಗೆ ಬೇಡ. ಯಾಕೆಂದ್ರೆ ಕೊಡುವ ನಿನ್ನ ಕೈಯನ್ನ ನೋಡುವಾತವನು ದೇವರು. ದೇವರು ನಮ್ಮನ್ನು ನೋಡ್ತಾ ಇರ್ತಾರೆ, ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ದೇವರ ವಾಕ್ಯ ಹೇಳ್ತದೆ, ಬಡವನಿಗೆ ಕೊಡುವವನು ದೇವರಿಗೆ ಕೊಟ್ಟಂತ ಸಾಲ. ಯಾರು ಕೊರತೆಯಲ್ಲಿರುವಂತ ವ್ಯಕ್ತಿಗೆ ಅವನು ಮನಪೂರ್ವಕವಾಗಿ ಆ ದಾನ ಧರ್ಮವನ್ನ ಮಾಡ್ತಾನೋ, ಆ ದಾನ ಧರ್ಮ ಮಾಡುವಂಥದ್ದು ನಾವು ಆಗ್ಲೇ ಮತ್ತಾಯನ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, ನಾನು ಹಸಿದಿದ್ದೆ ನೀವು ಅನ್ನ ಕೊಟ್ರಿ. ಇದೆಲ್ಲ ಹೇಳಿದ ಮೇಲೆ ಸ್ವಾಮಿ ಅರಸ ಕೇಳ್ತಾನೆ. ಇದೆಲ್ಲ ಅರಸನನ್ನ ಜನ ಕೇಳ್ತಾರೆ, ಇದನ್ನೆಲ್ಲ ನಾವ್ ಯಾವಾಗ ಮಾಡಿದ್ವಿ, ನೀವ್ ಯಾವಾಗ ಹಸಿದಿದ್ರಿ, ನೀವ್ ಯಾವಾಗ ರೋಗದಲ್ಲಿದ್ರಿ, ನೀವ್ ಯಾವಾಗ ಬಟ್ಟೆ ಬರೆ ಇಲ್ಲದೆ ಇದ್ರಿ, ನಾವು ಯಾವಾಗ ನಿಮಗೆ ಊಟ ಕೊಟ್ವಿ, ಯಾವಾಗ ಬಟ್ಟೆ ಕೊಟ್ವಿ, ಯಾವಾಗ ನಿಮ್ಮನ್ನ ಸಂಧಿಸಿದ್ವಿ, ತರ ಎಲ್ಲ ಪ್ರಶ್ನೆ ಮಾಡುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಅರಸನು ಅದಕ್ಕೆ 40ನೇ ವಾಕ್ಯ 25-40ರಲ್ಲಿ, ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸೋದರರಲ್ಲಿ, ಅಂದ್ರೆ ನಿಮಗೆ ಬೇಕಾದವರಲ್ಲ, ಈ ನನ್ನ ಸೋದರರು ಅಂತ ಹೇಳಿದ್ರೆ ಅವರು ಯಾರಾದರೂ ಆಗಿರ್ಬೋದು, ಯಾವ ಜಾತಿ ಜನಾಂಗದವರಾಗಿರ್ಬೋದು, ದೇವರ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ದೇವರ ಮಕ್ಕಳು, ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳು. ಅವರು ಬಡವರು ಅಂತೇಳಿ ನಾವು ಹೀನಾಯಿಸೋದಾದ್ರೆ ನಾವು ದೇವರನ್ನೇ ಹೀನಾಯಿಸಿದ್ದಾಗೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ತೋಬಿತನ ಗ್ರಂಥದಲ್ಲಿ ನಾವು ವಾಕ್ಯ ಓದಿದ್ವಿ, ಬಡವನಿಗೆ ವಿಮುಖನಾದ್ರೆ ದೇವರೇ ನಮಗೆ ವಿಮುಖರಾಗ್ಬಿಡ್ತಾರಂತೆ. ಅಂಥದ್ರಲ್ಲಿ ಬಡವರನ್ನ ಹೀನೈಸಿದ್ರೆ ದೇವರನ್ನೇ ಹೀನೈಸಿದ ಹಾಗೆ. ಆಗ ಅರಸ ಹೇಳ್ತಾನೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ಒಬ್ಬ ಮನುಷ್ಯ ಅವನೆಷ್ಟೇ ಕನಿಷ್ಠನಾಗಿರಲಿ, ಅವನೆಂಥ ಬಡವನಾಗಿರಲಿ, ನಿರ್ಗತಿಕನಾಗಿರಲಿ, ಅವನ ಹತ್ರ ಏನು ಇಲ್ಲದೆ ಇರಲಿ, ಅವನು ಏನು ಗತಿ ಇಲ್ಲದವನಾಗಿ ನಿಮ್ಮ ಮುಂದೆ ಬಂದಾಗ ನೀವು ಅವನಿಗೆ ಕೊಟ್ಟಾಗ ಅದನ್ನ ನೀವು ಆತನಿಗೆ ಕೊಡಲಿಲ್ಲ, ಆತನ ರೂಪದಲ್ಲಿರುವಂತ ನನಗೆ ಕೊಟ್ಟಿರಿ. ನಾವೆಲ್ಲರೂ ಕೂಡ ದೇವರ ಪ್ರತಿಬಿಂಬ, ಅನುರೂಪಿಗಳು. ನಾವೆಲ್ಲ ದೇವರ ಅನುರೂಪಿಗಳು. ಯಾಕೆ ಅಂತ ಹೇಳಿದ್ರೆ ಆದಿಕಾಂಡದಲ್ಲಿ ನೋಡ್ತೀವಿ, ದೇವರು ಮನುಷ್ಯನನ್ನ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ತಮ್ಮ ಸ್ವರೂಪದಲ್ಲಿ ಅವರು ಸೃಷ್ಟಿ ಮಾಡಿದ್ರು. ನಾವೆಲ್ಲರೂ ಕೂಡ ದೇವರ ಸ್ವರೂಪ. ನೋಡ್ಲಿಕ್ಕೆ ಸ್ವಲ್ಪ ಅದಲು ಬದಲು
ಕಲರ್ಸ್ಗಳು, ಮುಖ ಚೇಂಜ್, ಬದಲಾವಣೆಗಳಿರ್ಬೋದು. ಆದರೆ ಪ್ರತಿಯೊಬ್ಬರು ಕೂಡ ದೇವರ ಮಕ್ಕಳು, ಎಲ್ಲರೂ ಕೂಡ ದೇವರ ಆ ಒಂದು ರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು. ಅದರಿಂದ ಯೇಸು ಸ್ವಾಮಿ ಹೇಳ್ತಾರೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ಬಡವನಾಗಿರಲಿ, ನಿರ್ಗತಿಕನಾಗಿರಲಿ, ನೀವು ಆತನಿಗೆ ಕೊಟ್ಟಾಗ ಅದನ್ನು ನನಗೆ ಕೊಟ್ಟರೆ. ಅವತ್ತು ಬೀದಿಯಲ್ಲಿ ನೀನು ಹೋಗ್ತಾ ಇದ್ದೆ, ಒಬ್ಬ ವ್ಯಕ್ತಿ ಬಟ್ಟೆ ಬರೆ ಎಲ್ಲ ಇಲ್ಲದೆ ಹರಿದೋಗಿರುವಂಥ ಬಟ್ಟೆಯಲ್ಲಿರುವಂಥ ಹೆಣ್ಣು ಮಗಳನ್ನು ನೀನು ನೋಡಿ, ಆ ಹೆಣ್ಣು ಮಗಳಿಗೆ ಒಂದು ಸೀರೆಯನ್ನು, ಒಂದು ಬಟ್ಟೆಯನ್ನು ನೀನು ಕೊಟ್ಟಾಗ ಅದು ಆ ಹೆಣ್ಣು ಮಗಳಿಗೆ ಕೊಟ್ಟದ್ದಲ್ಲ, ನಿನ್ನ ದೇವರಿಗೆ ನೀನು ಕೊಟ್ಟಂತ ಸಾಲ. ಆ ಸಾಲವನ್ನು ದೇವರು ಹಾಗೆ ಇಟ್ಕೊಳ್ಳಲ್ಲ. ನಾವು ಈ ಮತ್ತಾಯನ ಸಂದೇಶ 6ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀನು ದಾನ ಧರ್ಮ ಮಾಡುವಾಗ ನಿನ್ನ ಬಲಗೈ ಕೊಡುವುದು ನಿನ್ನ ಎಡಗೈಗೂ ತಿಳಿಯದ ಹಾಗೆ ಗೋಪ್ಯವಾಗಿರಲಿ, ಗುಟ್ಟಾಗಿರಲಿ. ನೀನು ಕೊಟ್ಟಿದ್ದು ಇನ್ನೊಬ್ಬರಿಗೆ ಹೇಳಲೂಬಾರ್ದು, ಅವ್ರಿಗೆ ಗೊತ್ತಾಗ್ಲೂಬಾರ್ದು. ಕೆಲವರೆಲ್ಲ ಹೇಳ್ತೀವಿ, ಹಿಂಗೆ ಹೋಗ್ತಾ ಇದ್ನಾ, ಅವ್ರು ಯಾರೋ ಭಿಕ್ಷುಕ ಬಂದ, ಚಿಲ್ಲರೆ ಇರಲಿಲ್ವಾ, ಹುಡುಕ್ರೆ ಚಿಲ್ಲರೆ ಇರಲಿಲ್ಲ, 50 ರೂಪಾಯಿ ಕೊಟ್ಬಿಟ್ಟೆ. ಇಲ್ಲ ಅಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲಿ ಯಾರೋ ದಾರಿ ಬದಿಯಲ್ಲಿ ಇದ್ರು, ಒಸ್ಕೊಂಡಿದ್ರು, ಊಟ ಕೊಟ್ಬಿಟ್ವಿ, ಹೇಳ್ಬಾರ್ದು. ನಾನು ಮಾಡಿದ್ದು ದೇವರಿಗೂ ನನಗೂ ಮಾತ್ರ ಗೊತ್ತಿರಬೇಕೇ ಹೊರತು ಯಾವ ಮನುಷ್ಯರಿಗೂ ನಾವು ಮಾಡಿದಂಥ ದಾನ ಧರ್ಮ ಗೊತ್ತಾಗಬಾರ್ದು. ಅದಕ್ಕೆ ತುಂಬ ಚೆನ್ನಾಗಿ ಸ್ವಾಮಿ ಹೇಳ್ತಾರೆ, ನಿನ್ನ ಬಲಗೈ ಕೊಟ್ಟಿದ್ದು ನಿನ್ನ ಎಡಗೈಗೂ ಗೊತ್ತಿರಬಾರ್ದು, ತಿಳಿಯದ ಹಾಗೆ ಗೋಪ್ಯವಾಗಿ ಇಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆ ನಿನಗೆ ಪ್ರತಿಫಲವನ್ನು ಕೊಡ್ತಾರೆ. ನೀವು ಯಾರಿಗೇ ಆಗಲಿ, ಒಬ್ಬ ಬಡವರಿಗೆ ಕೈ ಎತ್ತಿ ಕೊಡುವಾಗ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡ್ತಾರೆ. ಇದು ಯಾವಾಗ ಈ ದಾನ ಧರ್ಮ ಯಾವಾಗ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ ತೋಬಿತ 4ನೇ ಅಧ್ಯಾಯ 9ರಿಂದ ವಚನ, ಹೀಗೆ ಮಾಡುವುದರಿಂದ ವಿಪತ್ತಿನ ದಿನಕ್ಕೆ ದೊಡ್ಡ ನಿಧಿಯನ್ನೇ ಶೇಖರಿಸಿದಂತಾಗುತ್ತದೆ. ನಾವು ಮಾಡುವಂಥ ದಾನ ಧರ್ಮ ನಾವು ಮಾಡಿದೀವಲ್ಲ, ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದ ಹಾಗೆ ಗೋಪ್ಯವಾಗಿ ಇಟ್ಟು ನಾವು ಮಾಡಿದಂಥ ದಾನ ಧರ್ಮ ನಮ್ಮ ದೇವರ ಲೆಕ್ಕದಲ್ಲಿ ಮಾತ್ರ ಇದೆ. ಆ ದೇವರು ಯಾವಾಗ ಲೆಕ್ಕವನ್ನು ಚಿಪ್ತ ಮಾಡ್ತಾರೆ ಅಂತ ಹೇಳಿದ್ರೆ, ಹೀಗೆ ಮಾಡುವುದರಿಂದ ವಿಪತ್ತು, ನಮಗೆ ಏನೋ ಒಂದು ಆಪತ್ತು ಬಂತು, ಯಾವುದೋ ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ವಿ, ಆ ಒಂದು ಸಂದರ್ಭದಲ್ಲಿ ನಾನಿವತ್ತು ಯಾರಿಗೆ ದಾನ ಧರ್ಮ ಮಾಡಿದ್ದೇನೋ ಆ ದಾನ ಧರ್ಮದ ಫಲವನ್ನು ದೇವರು ಬಡ್ಡಿ ಸಮೇತ ನನ್ನ ಕಷ್ಟದಲ್ಲಿ ನಾನು ಆಪತ್ತಿಗೆ ಸಿಕ್ಕಾಕೊಂಡಾಗ ದೇವರು ಆ ಸಮಯದಲ್ಲಿ ನಮಗೆ ಒತ್ತಾಸೆಯಾಗಿ ಬರ್ತಾರೆ. ಆ ಸಮಯದಲ್ಲಿ ಯಾರ ಮುಖಾಂತರ ದೇವರು ನಮಗೆ ಅರಿವಿಲ್ಲದ ಹಾಗೆ ನಾವು ಮಾಡಿದಂಥ ದಾನ ಧರ್ಮಕ್ಕೆ ಪ್ರತಿಯಾಗಿ ದೊಡ್ಡ ನಿಧಿಯನ್ನ ನಮಗೆ ಕೊಡುವಂಥ ದೇವರಾಗಿದ್ದಾರೆ. ಇವತ್ತು ನಾವು 10 ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡ್ತೀವಿ, ಒಬ್ಬರಿಗೆ ಒಂದು ತುತ್ತು ಊಟ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಯಾರಾದರೂ ಮನೆ ಬಾಗಿಲಿಗೆ ಬಂದು ಏನಾದರೂ ಕೇಳಿದ್ರೆ ಮುಖ ತಿರುಗಿಸ್ತೀವಿ. ಆದರೆ ದೇವರು ಹೇಳ್ತಾರೆ, ಇದೆಲ್ಲವನ್ನ ನೀನು ಮಾಡಿದ್ದೇ ಆದರೆ ನಿನ್ನ ಆಪತ್ತಿನ ಕಾಲದಲ್ಲಿ, ನಿನ್ನ ವಿಪತ್ತಿನ ಕಾಲದಲ್ಲಿ ಇದು ನಿನಗೆ ನಿಧಿಯಾಗಿರ್ತದೆ. ನೀನು ಕೊಡದೆ ಹೋದರೆ, ನೀನು ಸಂಕಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನಿನ್ನ ಅವಸ್ಥೆ ಏನು? 10ನೇ ವಚನ ಮತ್ತೆ ಏನು ಹೇಳ್ತಾನೆ ತೋಬಿತ ಅಂತ ಹೇಳಿದ್ರೆ, ದಾನ ಧರ್ಮವು ಮರಣದಿಂದ ಪಾರು ಮಾಡುತ್ತದೆ, ಕಾರ್ಗತ್ತಲಿಗೆ ನುಗ್ಗದಂತೆ ಕಾಪಾಡುತ್ತದೆ. ದಾನ ಧರ್ಮ ಮರಣದಿಂದ ಪಾರು ಮಾಡ್ತದಂತೆ. ದಾನ ಧರ್ಮ, ನಾವು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ವಿ, ಸಾಲದಲ್ಲೋ ರೋಗದಲ್ಲೋ ಯಾವುದರಲ್ಲೂ ಸಿಕ್ಕಾಕೊಂಡ್ವಿ, ಆ ಸಮಯದಲ್ಲಿ ಒತ್ತಾಸೆ ಇಲ್ಲ ನಮಗೆ ಯಾರನ್ನು ಅಂತೇಳಿ ನಾನು ದುಃಖ ಪಡುವಾಗ, ನಾನಿಲ್ಲಿ ಕೂಡಿಟ್ಟಿದ್ನಲ್ಲ ದಾನ ಧರ್ಮ ಮಾಡಿ, ನಾವು ಅನ್ಕೋತೀವಿ ನಾವು ಮಾಡಿದಂಥ ದಾನ ಧರ್ಮ ವೇಸ್ಟ್ ಹೋಯ್ತು ಅಷ್ಟೇ ಅಂತೇಳಿ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನೀನು ಮರಣಾವಸ್ಥೆಯಲ್ಲಿರುವಾಗ, ನೀನು ಒಂದು ಆಪತ್ತಿನಲ್ಲಿ ಸಿಕ್ಕಾಕೊಂಡಾಗ ಅದು ನಿನ್ನನ್ನು ಆ ಆಪತ್ತಿನಿಂದ, ಆ ಮರಣದಿಂದ ನಿನ್ನನ್ನು ಪಾರು ಮಾಡ್ತದೆ. ಇನ್ನು ಅಷ್ಟೇ ಅನ್ಕೋಬೋದು, ಕತ್ತಲೆ ಜೀವಿತ ಮುಗಿದೋಯ್ತು, ಇನ್ನು ನನ್ನ ಜೀವನ ಎಲ್ಲ ಕತ್ತಲೇನೆ, ನನ್ನ ಮೇಲ್ ಬರಲ್ಲ ಅಂತ ಅನ್ಕೊಂಡಿರ್ತೀಯಲ್ಲ, ಆ ಕ್ಷಣದಲ್ಲಿ ನೀನು ಮಾಡಿದಂಥ ದಾನ ಧರ್ಮದ ಬೆಳಕು ಅಲ್ಲಿ ಪ್ರತಿಬಿಂಬಿಸಲ್ಪಡ್ತದೆ.
ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ 4:11 ತೋಬಿತಾ ಹೇಳ್ತಾನೆ, ಸರ್ವೋನ್ನತರ ಸನ್ನಿಧಿಯಲ್ಲಿ ದಾನ ಧರ್ಮ ಎಂಬುದು ಉತ್ಕೃಷ್ಟವಾಗಿದೆ. ದೇವರ ದೃಷ್ಟಿಯಲ್ಲಿ ದಾನ ಧರ್ಮ ಎನ್ನುವಂಥದ್ದು ಉತ್ಕೃಷ್ಟವಾದದ್ದು, ಅಮೂಲ್ಯವಾದದ್ದು. ದಾನ ಧರ್ಮವನ್ನ ದೇವರು ತುಂಬಾ ಪ್ರೀತಿ ಮಾಡ್ತಾರೆ. ಇವತ್ತು ನಮ್ಮ ದಾನ ಧರ್ಮಗಳು ಹೇಗಿದೆ, ಯಾರು ಕೊಡ್ತಾ ಇದ್ದೀವಿ, ಏನ್ ಮಾಡ್ತಾ ಇದ್ದೀವಿ? ನಿಜವಾದ ಕಷ್ಟದಲ್ಲಿರುವಂತ ವ್ಯಕ್ತಿಗೆ ಇವತ್ತು ನಾವು ದಾನ ಧರ್ಮ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಒಬ್ಬ ರೋಗಿಯನ್ನ ನೋಡಿ ಆ ರೋಗಿಯನ್ನ ಔಷಧಿಗೆ ದುಡ್ಡಿಲ್ಲದೆ ಒಂದು ಕಡೆ ಸಂತ ಪೌಲರು ಹೇಳ್ತಾರೆ, ಒಬ್ಬ ಬಂದು ಹಸಿವಾಯ್ತು ಅಂತ ನಿಮ್ಮ ಹತ್ರ ಊಟ ಕೇಳಿದಾಗ, ಅವನು ಹಸಿವಾಯ್ತು ಅಂತ ಕೇಳಿದಾಗ, ಅಯ್ಯೋ ಹಸಿವಾ, ಹೋಗು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋ. ಅವನು ಹೇಳ್ತಾ ಇದ್ದಾನೆ, ಹಸಿವು, ನನ್ನ ಹತ್ರ ಏನು ಇಲ್ಲ, ನನ್ನ ಮನೆಯಲ್ಲಿ ಏನು ಇಲ್ಲ. ಆದ್ರೆ ಆ ವ್ಯಕ್ತಿ ಸಮಜಾಯಿಸ್ತಾನೆ, ಏನಂತೇಳಿ, ಹಸಿವಾಗ್ಬಿಟ್ಟಿದ್ಯಾ, ಸರಿ ಹೋಗು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋ. ಮನೆಯಲ್ಲಿ ಇದ್ರೆ ತಾನೇ ಊಟ ಮಾಡೋಕ್ಕಾಗದು. ಮನೆಯಲ್ಲಿ ಊಟ ಇದ್ದಿದ್ರೆ ಅವನು ಯಾಕೆ ನಿನ್ನ ಹತ್ರ ಬಂದು ನನಗೆ ಹಸಿವು ಅಂತೇಳಿ ಕೈ ಚಾಚ್ತಾ ಇದ್ದ? ಇವತ್ತಿರುವಂತ ವ್ಯಕ್ತಿಗಳೆಲ್ಲ ಇದೆ, ನಾಟಕ ಅನ್ಕೊಂಡ್ಬಿಡ್ತಾರೆ. ಕೆಲವರೆಲ್ಲ ಅವರ ಪರಿಸ್ಥಿತಿಯನ್ನ ನೋಡಿ ನಾಟಕ ಆಡ್ತಾ ಇದ್ದಾರೆ ಅನ್ಕೊಂಡ್ಬಿಡ್ತಾರೆ. ನಿಜವಾದ ನಾಟಕಗಾರರು ನಾವು. ಇರೋದನ್ನ ಕೊಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಇಲ್ಲದಿರುವಂತ ವ್ಯಕ್ತಿಗಳು ನಾಚಿಕೆ ಇಲ್ಲದೆ ಆ ಹಸಿವೆಯಿಂದ ಕಂಗಲಾಗಿ ನಮ್ಮ ಮುಂದೆ ಕೈ ಚಾಚುತ್ತಾರೆ. ಆದ್ದರಿಂದ ಈ ಒಂದು ದಾನ ಧರ್ಮವನ್ನ ಈ ತೋಬಿತನು ಕೂಡ ತನ್ನ ಮಗ ತೋಬಿಯಾಸನಿಗೆ ಯಾರಿಗೆ ಕೊಡಬೇಕೆಂಬುದಾಗಿ ಮುಂದಿನ ವಾಕ್ಯದಲ್ಲಿ 16ನೇ ವಾಕ್ಯದಲ್ಲಿ ಹೇಳ್ತಾನೆ, ಹಸಿದವರಿಗೆ ಅನ್ನಾಹಾರಗಳನ್ನು ಕೊಡು, ಬಟ್ಟೆ ಬರೆ ಇಲ್ಲದೆ ಬರಿದಾಗಿ ಇರುವವರಿಗೆ ಬಟ್ಟೆ ಕೊಡು, ಅತಿಯಾಗಿರುವುದನ್ನ ಉದಾರವಾಗಿ ದಾನ ಮಾಡು. ಮತ್ತೆ ತೋಬಿತ ತನ್ನ ಮಗ ತೋಬಿಯಾಸನಿಗೆ ಹೇಳ್ತಾನೆ, ಕೊಡುವಾಗ ಗುಣಗುಟ್ಟದೆ ಕೊಡು. ನೋಡಿ, ಇದೇ ವಾಕ್ಯ, ಹಸಿದವರಿಗೆ ಅನ್ನ ಕೊಡು, ಬಟ್ಟೆ ಬರೆ ಇಲ್ಲದವರಿಗೆ ಬಟ್ಟೆ ಕೊಡು. ಇದನ್ನೇ ಯೇಸುಸ್ವಾಮಿ ಮತ್ತಾಯನ ಶುಭ ಸಂದೇಶ 26ನೇ ಅಧ್ಯಾಯದಲ್ಲಿ 40ನೇ ವಚನದಲ್ಲಿ ಹೇಳಿದೆ. ಇವತ್ತು ನಾವು ಎಲ್ಲಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಚರ್ಚಿಗೆ ಲಕ್ಷಾಂತರ ರೂಪಾಯಿ ಕೊಡ್ತೀವಿ, ಒಂದು ಹಬ್ಬಕ್ಕೆ ಸಾವಿರಾರು ರೂಪಾಯಿ ಕೊಡ್ತೀವಿ. ಆದರೆ ನಿಜವಾಗಿ ಹಸಿವಿಂದ ನರಳ್ತಾ ಇರುವವರಿಗೆ ಕೊಡಲ್ಲ. ನಾವು ಮಲಾಕಿ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡ್ತೀವಿ. ಆ ಮಲಾಕಿ ಪ್ರವಾದಿಯ ಗ್ರಂಥದಲ್ಲಿ 3ನೇ ಅಧ್ಯಾಯ 10ನೇ ವಚನವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ಆಲಯದಲ್ಲಿ ಕೊರತೆ ಇಲ್ಲದೆ ಇರುವ ಹಾಗೆ ನೀವು ನೋಡಿಕೊಂಡ್ರೆ, ನೀವು ನನ್ನನ್ನು ಪರೀಕ್ಷೆ ಮಾಡಿ ನೋಡ್ರಿ, ನಾನು ನಿಮ್ಮ ಬೊಕ್ಕಸಗಳು ತುಂಬಿ ತುಳುಕುವಂತೆ ಮಾಡ್ತೀನಿ ಅಂತೇಳಿ. ನನ್ನ ಆಲಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ಆಲಯ ಅಂತ ಹೇಳಿದ್ರೆ ನಾವು ನೋಡುವಂಥ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕಟ್ಟಿರುವಂಥ ಕಟ್ಟಡದ ಆಲಯವನ್ನು ಕುರಿತು ದೇವರು ಹೇಳಲ್ಲ. 1 ಕೊರಿಂಥಿ 3ನೇ ಅಧ್ಯಾಯ 16ನೇ ವಚನ, ನೀವು ನನ್ನ ಆಲಯವಾಗಿದ್ದೀರಿ. ನಿಜವಾದ ಆಲಯ ಒಬ್ಬ ಮನುಷ್ಯ. ಆ ಮನುಷ್ಯನಲ್ಲಿ ಏನು ಕೊರತೆ ಇದೆಯೋ ಮೊದಲು ಆ ಮನುಷ್ಯನ ಕೊರತೆಯನ್ನು, ಹಸಿವನ್ನು ನೀಗಿಸಬೇಕು. ಅವನ ಬೆತ್ತಲೆಯನ್ನು ನೀವು ನೀಗಿಸಬೇಕು. ಅವನ ರೋಗದಲ್ಲಿದ್ದರೆ ಅವನಿಗೆ ನೀವು ಸಹಾಯ ಹಸ್ತವನ್ನು ಚಾಚಬೇಕು. ಅವನು ಬಂದಿಯಾಗಿದ್ದರೆ ಅವನನ್ನು ಹೋಗಿ ನೀವು ನೋಡಬೇಕು. ಅವನ ಅಪರಿಚಿತನಾಗಿದ್ದರೆ ಅವನಿಗೆ ನೀವು ಆಶ್ರಯ ಕೊಡಬೇಕು. ಚರ್ಚಿಗೆ ಕೊಡೋಕ್ಕೆ ಸಾವಿರಾರು ಜನ ಇದ್ದಾರೆ, 100 ಜನ ಇದ್ದಾರೆ. ಆದರೆ ಒಬ್ಬ ಬಡವನಿಗೆ ಕೊಡಲಿಕ್ಕೆ ಯಾರು ಮನಸ್ಸು ಮಾಡಲ್ಲ. ಅದರಿಂದ ಯೇಸುಸ್ವಾಮಿ ಅದನ್ನೇ ತುಂಬ ಚೆನ್ನಾಗಿ ಮತ್ತ 6:3 ಹೇಳ್ತಾರೆ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು. ಚರ್ಚಿಗೆ ಕೊಟ್ರಿ, ಮೈಕ್ ಇಟ್ಕೊಂಡು ನಿಮ್ಮ ಹೆಸರನ್ನು ಕೂಗಿಸಿ ಹೇಳ್ತೀರಿ, ನಾನಿಷ್ಟು 1000 ಕೊಟ್ಟೆ, ನಾನಿಷ್ಟು ಲಕ್ಷ ಕೊಟ್ಟೆ. ಏನು ಪ್ರಯೋಜನ? ಯೇಸುಸ್ವಾಮಿಯ ಮಾತಿನ ಪ್ರಕಾರ ನಾವು ಮಾಡಿದ್ದು ವ್ಯರ್ಥ. ಆದ್ದರಿಂದ ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ಬಡವರಿಗೆ ತೋರುವ ದಯೆ, ಬಡವರಿಗೆ ತೋರುವ ದಯೆ ಸರ್ವೇಶ್ವರನಿಗೆ ಕೊಟ್ಟ ಸಾಲ. ಆ ಉಪಕಾರಕ್ಕೆ ಸರ್ವೇಶ್ವರನಿಂದಲೇ ಪ್ರತ್ಯುಪಕಾರ ಎಂಬುದಾಗಿ ನಾವು ಮಾಡುವಂಥ ಒಬ್ಬ ಬಡವನಿಗೆ ಮಾಡುವಂಥ ದಾನ ಧರ್ಮವನ್ನು ದೇವರು ಪ್ರೀತಿಸ್ತಾರೆ. ಆ ಪ್ರೀತಿಗೆ ತಕ್ಕ ಪ್ರತಿಫಲವನ್ನು ದೇವರು ನಮಗೆ ಕೊಡ್ತಾರೆ. ಆದ್ದರಿಂದ ಯಾರು ಕೊರತೆಯಲ್ಲಿದ್ದಾರೋ ಅವರಿಗೆ ನಮ್ಮ ಸಹಾಯ ಹಸ್ತವನ್ನು ಚಾಚೋಣ.